ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮಗ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಕ್ಸಂಬರ್ಗಲ್ಲಿ ಫಾರ್ಮ್ ಜಾಬ್ಸ್. ಸೊ ಫಾರ್ಮ್ ಜಾಬ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಫಾರ್ಮ್ ಜಾಬ್ಸ್ಗೆ ನೀವು ಅಪ್ಲೈ ಮಾಡಿದರೆ ಸೊ ಯಾವುದೆಲ್ಲ ವೆಬ್ಸೈಟ್ಸ್ ನೀವು ಅಪ್ಲೈ ಮಾಡ್ಬೋದು, ಮತ್ತು ಸೊ ಯಾವುದೆಲ್ಲ ಕಂಪನೀಸ್ ಹೈರ್ ಮಾಡ್ತಾ ಇದ್ದರೆ ಫುಲ್ ಡೀಟೇಲ್ ಆಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಲಕ್ಸಂಬರ್ಗಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಫಾರ್ಮ್ ಜಾಬ್ಸಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನೆಲ್ಲ ನಿಮಗೆ ಮೇನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಂದರೆ ನಿಮಗೆ ಸೊ ಎಕ್ಸ್ಪೀರಿಯನ್ಸ್ ಇರೋ ಅವಶ್ಯಕತೆನೇ ಇಲ್ಲ ನಿಮಗೆ. ಸೊ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಯಾಕೆಂದರೆ ಅಗ್ರಿಕಲ್ಚರ್ ಫಾರ್ಮ್ ಜಾಬ್ಸ್ಗೆಲ್ಲ ಎಕ್ಸ್ಪೀರಿಯನ್ಸ್ ಯಾರೂ ಕೇಳಲ್ಲ. ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಸ್ಯಾಲರೀಸ್ ಎಲ್ಲ ನೀವು ತುಂಬ ಜಾಸ್ತಿ ಕೇಳ್ಬೋದು, ಸರಿನಾ? ಮತ್ತು ಇದಕ್ಕೂ ಬಂದ್ಬಿಟ್ಟು ಏಜ್ ಲಿಮಿಟ್ ಎಲ್ಲ ಇರಲ್ಲ ನಿಮಗೆ, ಸರಿನಾ? ಮತ್ತು IELTS ಮತ್ತು ಯಾವುದೇ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ನಿಮಗೆ ಇರಲ್ಲ. ಮತ್ತು ನೀವು ಡಿಗ್ರಿ ಮಾಡಬೇಕು ಅಂತಲೇ ಏನಿಲ್ಲ, ಎಜುಕೇಷನ್ ನೀವು 10th ಆದರೂ ಸಹ ನೀವು ಖಂಡಿತ ಹೋಗ್ಬೋದು, ವೀಸಾ ಪ್ರೊವೈಡ್ ಮಾಡ್ತಾರೆ. ಯಾಕೆಂದರೆ ಸೊ ಫಾರ್ಮ್ ಜಾಬ್ಸಿಗೆ ಅಷ್ಟು ಡಿಮ್ಯಾಂಡ್ಸ್ ಇದೆ, ಸರಿನಾ? ಸೊ ಇದ್ರ ಇನ್ನೊಂದು ಏನು ನಿಮಗೆ ಬೆನಿಫಿಟ್ಸ್ ಅಂದರೆ ನಿಮಗೆ ಈ ಜಾಬ್ ನಿಮಗೆಲ್ಲ ಸೆಲೆಕ್ಷನ್ ಆಯಿತು ಅಂದರೆ ಫ್ರೀ ಫುಡ್ಡು ಮತ್ತು ಅಕಾಮಿಡೇಷನ್ ಕೊಡ್ತಾರೆ. ಸೊ ಬೇರೆ ಯಾವ ಕ್ಯಾಟಗರಿಲಿ ನಿಮಗೆಲ್ಲ ಅದೆಲ್ಲ ಕೊಡಲ್ಲ. ಸೊ ಫಾರ್ಮ್ ಜಾಬ್ಸಿಗೆ ಮಾತ್ರ ಬಂದ್ಬಿಟ್ಟು ನಿಮಗೆ ಅಕಾಮಿಡೇಷನ್ ಮತ್ತು ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಡಿಪೆಂಡ್ ಪೊಸಿಷನ್ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮಿನಿಮಮ್ ಆವ್ರೇಜ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಸೊ 2500ರಿಂದ 7500ವರೆಗೂ ಸಿಗುತ್ತೆ. ಸೊ 7500 ಎಲ್ಲ ಬಂದ್ಬಿಟ್ಟು ಮ್ಯಾನೇಜ್ಮೆಂಟಿಗೆ ಥರ ಫಾರ್ಮ್ ಮ್ಯಾನೇಜರ್ ಆ ಥರ ಎಲ್ಲ ಇರುತ್ತಲ್ಲ, ಅಗ್ರಿಕಲ್ಚರ್ ಮ್ಯಾನೇಜರ್ ಆ ಥರ ಎಲ್ಲ ಇದ್ದರೆ ಸೊ ಅವ್ರಿಗೆ ಸ್ವಲ್ಪ ಡಿಮ್ಯಾಂಡ್ಸ್ ಇರುತ್ತೆ ಬೇರೆ. ಸೊ ಮೇಯ್ನ್ ಬಂದ್ಬಿಟ್ಟು ಏನೆಲ್ಲ ಓಪನಿಂಗ್ಸ್ ಇದೆ ಅಂದರೆ ಸೊ 3 ಪೊಸಿಷನ್ಸ್ ಓಪನಿಂಗ್ಸ್ ಇದೆ. ಫಸ್ಟ್ ಬಂದ್ಬಿಟ್ಟು ಕ್ರಾಪ್ ಫಾರ್ಮರ್ ಅಂತ. ಸೊ ಅದಾದಮೇಲೆ ಬಂದ್ಬಿಟ್ಟು ಇದು ಕೌ ಫಾರ್ಮ್, ಅಂದರೆ ಇದು ಕೌಸ್ ಎಲ್ಲ ನೋಡ್ಕೊಳ್ತಾರಲ್ಲ, ಹಸು ಎಲ್ಲ ಇದು ಮಾಡ್ಕೊಳೋದು ಅದೆಲ್ಲ ಇದೆಯಲ್ಲ, ಆ ಫಾರ್ಮ್ಸ್ ಅದು ಓಪನಿಂಗ್ಸ್ ಇದೆ. ಮತ್ತು ಹಾರ್ಟಿಕಲ್ಚರ್ ವರ್ಕರ್ಸ್ ಅಂತೇಳಿ. ಸೊ ಈ ಮೂರಕ್ಕೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಮಿನಿಮಮ್ ಸ್ಟಾರ್ಟಿಂಗ್ 2500ರಿಂದ ನಿಮಗೆ 6000ವರೆಗೂ ನಿಮಗೆ ಸ್ಯಾಲ್ರಿ ಇದೆ. ಸೊ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಸೊ ಡಿಪೆಂಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಮತ್ತು ನೀವು ಏನು ಪೊಸಿಷನಿಗೆ ಅಪ್ಲೈ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ? ಸೊ ಅದಾದಮೇಲೆ ವೆಬ್ಸೈಟ್ಸ್ ಎಲ್ಲ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಹಾಕ್ತೀನಿ. ಜಸ್ಟ್ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಸೊ ನೀವು ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ 4-5 ವೆಬ್ಸೈಟ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಬಂದ್ಬಿಟ್ಟು 2 ನಿಮಗೆ ರಿಕ್ರೂಟ್ಮೆಂಟ್ ಏಜೆನ್ಸಿ ಕೊಟ್ಟಿದ್ದೀನಿ. ಫ್ರೀ ರಿಕ್ರೂಟ್ಮೆಂಟ್, ನಿಮ್ಮ ಹತ್ರ ಏನೂ ದುಡ್ಡು ತಗೊಳ್ಳಲ್ಲ. ಸೊ ಅದು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಸರಿನಾ? ಸೊ ಇದಕ್ಕೆ ಮೇಯ್ನ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಸೊ ಮೇಯ್ನ್ ನೀವು ಇರೋ ಫಾರ್ಮೇಟಲ್ಲಿ CV ಮತ್ತು ಕವರ್ ಲೆಟರ್ ನೀವು ಪ್ರಿಪೇರ್ ಮಾಡಬೇಕು. ಯಾಕೆಂದರೆ ಅವರು ಇಂಡಿಯನ್ ಫಾರ್ಮೇಟ್ CV ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೋಸ್ಕರ ಬಂದ್ಬಿಟ್ಟು ಸೊ ಅದೊಂದು ಮೇಯ್ನ್ ನೀವು ನೋಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾದ್ರೆ ಸೊ ಜಾಬ್ ಡಿಸ್ಕ್ರಿಪ್ಷನ್ಸ್ ಇರುತ್ತಲ್ಲ, ಅದನ್ನೆಲ್ಲ ಕೀವರ್ಡ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಅದನ್ನೆಲ್ಲ ಅದೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗೋ ಥರ ನಿಮಗೆ ರೆಸ್ಯೂಮ್ ಮತ್ತು CVಗೆಲ್ಲ ಎಡಿಟ್ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡಿ. ಮತ್ತು ನೀವು ಇನ್ನೇನು ಚೆಕ್ ಮಾಡಬೇಕು ಅಂದರೆ ಅವರು ಸ್ಪಾನ್ಸರ್ಶಿಪ್ ಮಾಡ್ತಾರೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವು ಟೈಮ್ ಏನಂದರೆ ಸೊ ಲೋಕಲ್ ಹೈರ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅದಕ್ಕೆಲ್ಲ ನೀವು CV ಹಾಕ್ತಾ ಹೋದರೆ ಅದು ನಿಮಗೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಬಂದ್ಬಿಟ್ಟು ನೀಟಾಗಿ ವೀಸಾ ಕೊಡ್ತಾ ಇದ್ದಾರೆ, ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ, ಡ್ಯೂಟಿ ಎಷ್ಟು ಅವರ್ ಡ್ಯೂಟಿ ಇರುತ್ತೆ, ಮತ್ತು ಏನೆಲ್ಲ ಬೆನಿಫಿಟ್ಸು, ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ, ಅದೆಲ್ಲ ನೀವೇ ನೋಡ್ಕೊಳ್ಬೇಕಾ. ಸೊ ಅದೆಲ್ಲ ನೀಟಾಗಿ ನೀವು ಚೆಕ್ ಮಾಡಿಕೊಂಡು ಸೊ ಅದಾದಮೇಲೆ ಅಪ್ಲೈ ಮಾಡಿ. ಡೈಲಿ ಒಂದು 10 ಅಪ್ಲಿಕೇಶನ್ ಹಾಕಿದರೆ ಖಂಡಿತ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ, ಸರಿನಾ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇರೋ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.